ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಡಿ ಜೆ ಪಿಟ್ ಸ್ಟಾಪ್. ನಾನು ನಿಮ್ಮ ದರ್ಶನ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಅಂತ ತೊಗೊಂಡ್ಬಂದಿರೋದು ದ ಲೆಜೆಂಡ್ರಿ ಟಯೋಟಾ ಹಿಲ್ಕ್ಸ್. ಆ್ಯಕ್ಚುಲಿ ಇದಕ್ಕೆ ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಟಯೋಟಾದವರು ಇದನ್ನು ಪ್ರೀಮಿಯಂ ಆಫ್ ರೋಡರ್ ಅಂತ ಕರೀತಾರೆ. ಬಟ್ ನನ್ನ ಪ್ರಕಾರ ಇದೊಂದು ಪಿಕಪ್ ಟ್ರಕ್. ಈ ಪಿಕಪ್ ಟ್ರಕ್ಕಲ್ಲಿ ಏನೇನು ಫೀಚರ್ಸ್ ಇದೆ, ಎಲ್ಲರಿಗೂ ಇದು ಆ್ಯಕ್ಚುಲಿ ಸೂಟಬಲ್ ಆಗುವಂಥ ವೆಹಿಕಲ್ಲ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಟಯೋಟಾ ಹೈಲೆಕ್ಸ್ ಪ್ರಪಂಚದ ಮೋಸ್ಟ್ ರಿಲಯಬಲ್ ಆಫ್ ರೋಡರ್ ಆ್ಯಂಡ್ ಪಿಕಪ್ ಟ್ರಕ್ ಅನ್ನೋ ಹೆಸರು ತಗೊಂಡಿದೆ. ಹವರ್ ಇಂಡಿಯಾದಲ್ಲಿ ಹಿಲಕ್ಸ್ನ ಒಂದು ಲೈಫ್ ಸ್ಟೈಲ್ ವೆಹಿಕಲ್ ಆಗಿ ಟಯೋಟಾದವರು ಮಾರ್ಕೆಟ್ಗೆ ತಂದಿದ್ದಾರೆ. ಇನ್ನು ಟಯೋಟಾದವರು ಹಿಲಕ್ಸನ್ನು ಫಾರ್ಚುನರಿಂದ ಡಿರೈವ್ ಮಾಡಿದ್ದಾರೆ. ಸೊ ನಮಗೆ ಇಲ್ಲಿ 2.8 ಲೀಟರ್ ಡೀಸೆಲ್ ಇಂಜಿನ್ ಜೊತೆಗೆ ಲ್ಯಾಡರ್ ಫ್ರೇಮ್ ಚಾಸಿಸ್ ಆ್ಯಂಡ್ 4x4 ಡ್ರೈವ್ ಟ್ರೈನ್ ನೋಡೋದಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಸೇಮ್ ಆಸ್ ಇನ್ ಫಾರ್ಚುನರ್. ಇನ್ನು ಹಿಲಕ್ಸ್ನ ಲುಕ್ಸ್ ನೋಡೋದಾದರೆ ನಮಗೆ 5.3 ಮೀಟರ್ಸ್ ಅಷ್ಟು ಲಾಂಗ್ ಆಗಿರೋ ಬಾಡಿ ನೋಡೋದಕ್ಕೆ ಸಿಗ್ತಾ ಇದೆ, ಅಲಾಂಗ್ ವಿತ್ ಹ್ಯೂಜ್ ಅಮೌಂಟ್ ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಂಡ್ 5-ಸೀಟರ್ ಕ್ಯಾಬಿನ್. ಇನ್ನು ಫ್ರಂಟಲ್ ಪೋರ್ಷನ್ ಆಫ್ ದ ಹಿಲಕ್ಸ್ ಅಂತ ನೋಡೋದಾದರೆ ನಮಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸೆಟಪ್ ನೋಡೋದಕ್ಕೆ ಸಿಗ್ತಾ ಇದೆ, ಅಲಾಂಗ್ ವಿತ್ LED ಫಾಗ್ ಲೈಟ್ಸ್. ಇನ್ನು ಗ್ರಿಲ್ ನೋಡೋದಾದರೆ ಟ್ರೆಪಿಸಾಯ್ಡಲ್ ಶೇಪಲ್ಲಿದೆ, ಹವರ್ ವಿಚ್ ಇಸ್ ಆ್ಯಕ್ಚುಲಿ ಸಿಮಿಲರ್ ಟು ಟಯೋಟಾ ಇನೋವಾ. ಯಾಕೆಂದರೆ ಇನೋವಾ ಕ್ರಿಸ್ಟಾ ಇಸ್ ಆಲ್ಸೋ ಬಿಲ್ಟ್ ಆನ್ ದ ಸೇಮ್ ಪ್ಲಾಟ್ಫಾರ್ಮ್. ಇನ್ನು ಹಿಲಕ್ಸಲ್ಲಿ ನಮಗೆ 4 ಡೋರ್ ಕ್ಯಾಬಿನ್ ಫಾರ್ ಪ್ಯಾಸೆಂಜರ್ಸ್ ನೋಡೋದಕ್ಕೆ ಸಿಗ್ತಾ ಇದೆ, ಅಲಾಂಗ್ ವಿತ್ ಅ ಕಾರ್ಗೋ ಬೆಡ್. ಹಿಲಕ್ಸ್ ನೋಡೋದಕ್ಕೆ ತುಂಬಾ ಮ್ಯಾಸಿವ್ ಆ್ಯಂಡ್ ಇಂಟಿಮಿಡೇಟಿಂಗ್ ಆಗಿದೆ, ಹವರ್ ಇಟ್ ಗ್ರಾಬ್ಸ್ ದ ಅಟೆನ್ಷನ್ ಅಟ್ ಫಸ್ಟ್ ಸೈಟ್. ಇನ್ನು ವೀಲ್ ಬೇಸ್ ಆಫ್ ದ ಹಿಲಕ್ಸ್ ಅಂತ ನೋಡೋದಾದರೆ ನಮಗೆ ಮೋರ್ ದ್ಯಾನ್ 3 ಮೀಟರ್ಸ್ ಪ್ಲಸ್ ಅಷ್ಟು ವೀಲ್ ಬೇಸ್ ನೋಡೋದಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಆ್ಯಕ್ಚುಲಿ ಕಾಂಪ್ಲಿಮೆಂಟಿಂಗ್ ದ ಲುಕ್ಸ್ ಆಫ್ ಹಿಲಕ್ಸ್. ಹಿಲಕ್ಸಲ್ಲಿ ಮೆಜಾರಿಟಿ ಆಫ್ ದ ಪ್ರಿಫರೆನ್ಸ್ನ ಕಾರ್ಗೋ ಸ್ಪೇಸ್ಗೆ ಕೊಟ್ಟಿದ್ದಾರೆ, ನೋಡ್ಬೋದು ಆಸ್ ದ ಸೆಗ್ಮೆಂಟ್ ಇಟ್ ಸೆಲ್ಫ್ ಸಜೆಸ್ಟ್. ವೀಲ್ಸ್ ಆಫ್ ದ ಹಿಲಕ್ಸ್ ಅಂತ ನೋಡೋದಾದರೆ ನಮಗೆ 18 ಇಂಚ್ ಅಲಾಯ್ ವೀಲ್ ಸಿಗ್ತಾ ಇದೆ. ಆ್ಯಂಡ್ ಸಸ್ಪೆನ್ಷನ್ ಸೆಟಪಲ್ಲಿ ನಮಗೆ ಫ್ರಂಟಲ್ಲಿ ವಿಶ್ ಬೋನ್ ಸಸ್ಪೆನ್ಷನ್ ಸಿಗ್ತಾ ಇದೆ, ಇನ್ನು ರೇರಲ್ಲಿ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಸಿಗ್ತಾ ಇದೆ ಟು ಕ್ಯಾರಿ ದಟ್ ಹೆವಿ ಲೋಡ್. ಇನ್ನು ಹಿಲಕ್ಸ್ನ ಕ್ಯಾಬಿನ್ ಒಳಗೆ ನೋಡೋದಾದರೆ ನಮಗೆ ವಾವ್ ಫೀಚರ್ಸ್ ಏನೂ ಸಿಗದೇ ಇದ್ರೂ ಕೂಡ ದ ಡಿಸೈನ್ ಇಸ್ ವೆರಿ ಬೇಸಿಕ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ಇನ್ನು ಸೆಂಟರ್ ಕನ್ಸೋಲ್ ಆಫ್ ದ ಹಿಲಕ್ಸ್ ಅಂತ ನೋಡೋದಾದರೆ ನಮಗೆ 18 ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡೋದಕ್ಕೆ ಸಿಗ್ತಾ ಇದೆ, ವಿಚ್ ಹ್ಯಾಸ್ ಗಾಟ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ವೈರ್ಲೆಸ್ ಆಪಲ್ ಕಾರ್ಪ್ಲೇ. ಇನ್ನು ನಮಗೆ ಡ್ಯುಯಲ್ ಝೋನ್ AC ನೋಡೋದಕ್ಕೆ ಸಿಗ್ತಾ ಇದೆ, ಅಲಾಂಗ್ ವಿತ್ ಫಿಸಿಕಲ್ ಸ್ವಿಚಸ್ ಟು ಕಂಟ್ರೋಲ್, ವಿಚ್ ಇಸ್ ರಿಯಲಿ ಇಂಪ್ರೆಸಿವ್. ಇನ್ನು 4 ವೀಲ್ ಲೋ ರೇಂಜ್ನ ಲಾಕ್ ಮಾಡೋ ನಾಬ್ ಕೂಡ ನೋಡ್ಬೋದು. ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಟರ್ನ್ ಆಫ್ ಸ್ವಿಚ್ ನೋಡೋದಕ್ಕೆ ಸಿಗ್ತಾ ಇದೆ, ಅದ್ರ ಜೊತೆಗೆ ಆ ಸ್ವಿಚ್ ಟು ಲಾಕ್ ದ ರೇರ್ ಡಿಫ್ರೆನ್ಷಿಯಲ್, ಜೊತೆಗೆ ನಾವು ಹಿಲ್ ಡಿಸೆಂಟ್ ಕಂಟ್ರೋಲ್ ಸ್ವಿಚ್ ಕೂಡ ನೋಡ್ಬೋದು. ಫಂಕ್ಷನಾಲಿಟಿ ಆಫ್ ದಿಸ್ ಕ್ಯಾಬಿನ್ ಅಂತ ನೋಡೋದಾದರೆ ನಾವು ಯೂಶ್ವಲಿ ಈ ಕಾರನ್ನು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಗೆ ಯೂಸ್ ಮಾಡೋದ್ರಿಂದ ವಿ ಟೆಂಡ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇನ್ ದಿಸ್ ಕ್ಯಾಬಿನ್. ಇನ್ನು ಪ್ರಾಕ್ಟಿಕಾಲಿಟಿ ಆಫ್ ಯೂಸೇಜ್ನ ಕನ್ಸಿಡರ್ ಮಾಡಿ ನಮಗೆ ಸೆಂಟರ್ ಕನ್ಸೋಲಲ್ಲಿ 2 ಕಪ್ ಹೋಲ್ಡನ್ನು ಕೊಟ್ಟಿದ್ದಾರೆ, ಅಲಾಂಗ್ ವಿತ್ ದ ಸ್ಟೋರೇಜ್ ಬಿನ್ ಬಿಲೋ ದ ಸೆಂಟರ್ ಆರ್ಮ್ರೆಸ್ಟ್, ಜೊತೆಗೆ ನಮಗೆ 2 ಪಿನ್ ಸಾಕೆಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಡ್ಯಾಶ್ ಬೋರ್ಡಲ್ಲಿ ನಮಗೆ 2 ಗ್ಲೌ ಬಾಕ್ಸ್ ನೋಡೋದಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಕೂಲ್ಡ್ ಆಸ್ ವೆಲ್. ಇನ್ನು ಡ್ಯಾಶ್ ಬೋರ್ಡ್ ಟ್ರಿಮ್ ಪೀಸಲ್ಲಿ ನಾವು ಈ ಕ್ರೋಮ್ ಗಾರ್ನಿಷ್ನ ನೋಡ್ಬೋದು, ಹವರ್ ವಿ ಕ್ಯಾನ್ ರೀಪ್ಲೇಸ್ ದಿಸ್ ವಿತ್ ಅ ಕಾರ್ಬನ್ ಡಿಪ್ ಪ್ಲಾಸ್ಟಿಕ್ ವಿಚ್ ಇಸ್ ಅನ್ ಆಕ್ಸೆಸರಿ. ನಿಮಗೇನಾದರೂ ವೈರ್ಲೆಸ್ ಚಾರ್ಜರ್ ಇಸ್ ಮಿಸ್ಸಿಂಗ್ ಅಂತ ಅನ್ಸಿದ್ರೆ ಯು ಕ್ಯಾನ್ ಸ್ಟಿಲ್ ಗೆಟ್ ದ್ಯಾಟ್ ಬಟ್ ಆ್ಯಸ್ ಅನ್ ಆಕ್ಸೆಸರಿ. ಇನ್ನು MID ಕ್ಲಸ್ಟರ್ ನೋಡೋದಾದರೆ ನಮಗೆ ಡಿಜಿಟಲ್ ಆ್ಯಂಡ್ ಅನಲಾಗ್ ಡಿಸೈನ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಸ್ಟೇರಿಂಗಲ್ಲಿ ನಮಗೆ ಪ್ರೀಮಿಯಂ ಲೆದರ್ ರ್ಯಾಪ್ ನೋಡೋದಕ್ಕೆ ಸಿಗ್ತಾ ಇದೆ, ಅಲಾಂಗ್ ವಿತ್ ಇಂಟಿಗ್ರೇಟೆಡ್ ಫಂಕ್ಷನಲ್ ಸ್ವಿಚಸ್, ಜೊತೆಗೆ ಕ್ರೂಸ್ ಕಂಟ್ರೋಲ್ ಸ್ವಿಚ್ ಕೂಡ ನೋಡ್ಬೋದು. ಇನ್ನು ಡ್ರೈವರ್ ಫುಟ್ವೆಲ್ ಏರಿಯಾಲಿ ನಮಗೆ ವುಲ್ಲನ್ ಕಾರ್ಪೆಟ್ ನೋಡೋದಕ್ಕೆ ಸಿಗ್ತಾ ಇದೆ, ಅಲಾಂಗ್ ವಿತ್ ಅ ಡೆಡ್ ಪೆಡಲ್. ಇನ್ನು ನಾವು ರೇರ್ ಸೀಟಿಂಗ್ ನೋಡೋದಾದರೆ ದ ಮೋಸ್ಟ್ ಆಫ್ ದ ಪ್ರಿಫರೆನ್ಸ್ ಇಸ್ ಗಿವನ್ ಟು ದ ಬಿಸ್ನೆಸ್ ಎಂಡ್ ಅಂತ ನನಗನ್ಸುತ್ತೆ. ಸೊ ವಿತ್ ರಿಗಾರ್ಡ್ಸ್ ಟು ದ ರೇರ್ ರೋ ಆ್ಯಕ್ಚುಲಿ ನಮಗೆ ಗೆಟಿಂಗ್ ಇನ್ ಆ್ಯಂಡ್ ಔಟ್ ಇಸ್ ಆ್ಯಕ್ಚುಲಿ ಟಾಸ್ಕ್. ಯಾಕೆಂದರೆ ನಮಗೆ ರೇರ್ ಪ್ಯಾಸೆಂಜರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಡ್ತಾರೆ. ಆ್ಯಂಡ್ ಸ್ಪೀಕಿಂಗ್ ಅಬೌಟ್ ದ ರೇರ್ ಸೀಟ್ಸ್, ದ ಕಂಫರ್ಟ್ ಇಸ್ ಆ್ಯಕ್ಚುಲಿ ಓಕೆ ಆ್ಯಂಡ್ ವೆರಿನ್ 4 ಪೀಪಲ್ ಕ್ಯಾನ್ ಆ್ಯಕ್ಚುಲಿ ಟ್ರಾವೆಲ್. ಥೈ ಸಪೋರ್ಟ್ ಅಷ್ಟೊಂದು ಸಿಗ್ತಾ ಇಲ್ಲ, ಬಟ್ ದ ಕಂಫರ್ಟ್ ಇಸ್ ಗುಡ್. ಆ್ಯಂಡ್ ಫ್ರಂಟ್ ಸೀಟ್ನ ಆ್ಯಕ್ಚುಲಿ ನನ್ನ ಡ್ರೈವಿಂಗ್ ಕಂಫರ್ಟಿಗೆ ಸೆಟ್ ಮಾಡಿದ್ದೀನಿ. ಕ್ಲೋಸ್ ಟು 6 ಫೀಟ್ ನೋಡ್ಬೋದು ನಮಗೆ ಎಷ್ಟು ಲೆಗ್ ರೂಮ್ ಸಿಗ್ತಿದೆ. ಇನ್ ವಿತ್ ರಿಗಾರ್ಡ್ಸ್ ಟು ಹೆಡ್ ರೂಮ್ ಆ್ಯಂಡ್ ಲೆಗ್ ರೂಮ್ ಇಟ್ ಇಸ್ ಪ್ರಿಟಿ ಡೀಸೆಂಟ್. ಪ್ಯಾಸೆಂಜರ್ಸಿಗೆ 2 ಕಪ್ ಹೋಲ್ಡರ್ ಜೊತೆಗೆ 3 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡೋದಕ್ಕೆ ಹಂಪ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಅಪಾರ್ಟ್ ಫ್ರಮ್ ದ್ಯಾಟ್ ದೇರ್ ಆರ್ ಸೋ ಮೆನಿ ಫೀಚರ್ಸ್ ಫಾರ್ ದ ರೇರ್ ಪ್ಯಾಸೆಂಜರ್ಸ್. It ends up only with the AC vents.
ಬಟ್ however this car is meant to drive, not to sit at the rear. ಇನ್ನು ಪ್ರಾಕ್ಟಿಕಾಲಿಟಿ ಅಂತ ನೋಡೋದಾದ್ರೆ ನಮಗೆ ಬ್ಯಾಗೇಜ್ ಹುಕ್ಸ್ ನೋಡೋದಕ್ಕೆ ಸಿಗ್ತಾ ಇದೆ ವಿಚ್ ಕ್ಯಾನ್ ಕ್ಯಾರಿ ಅ ಲೋಡ್ ಆಫ್ ಅಪ್ ಟು 4 kgs. ಇನ್ನು ಫೀಚರ್ಸ್ ಅಂತ ನೋಡೋದಾದ್ರೆ ನಮಗೆ ಕೀಲೆಸ್ ಎಂಟ್ರಿ ಆ್ಯಂಡ್ ಗೋ, ಕ್ರೂಸ್ ಕಂಟ್ರೋಲ್, 8-inch ಟಚ್ ಸ್ಕ್ರೀನ್ ವಿತ್ ಆಪಲ್ ಕಾರ್ಪ್ಲೇ ಆ್ಯಂಡ್ ಆಂಡ್ರಾಯ್ಡ್ ಆಟೋ, ರೇರ್ ಏರ್ ಕಾನ್ ವೆಂಟ್ಸ್, ಫ್ರಂಟ್ ಆ್ಯಂಡ್ ರೇರ್ ಪಾರ್ಕಿಂಗ್ ಸೆನ್ಸಸ್ ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಸ್ಟ್ಯಾಂಡರ್ಡ್ ಆಗಿ ಸಿಗ್ತಿದೆ. ಇನ್ನು ಟಾಪ್ ಟ್ರಿಮಲ್ಲಿ ನಮಗೆ ಕ್ರೋಮ್ ಎಂಬಲಿಷ್ಮೆಂಟ್ಸ್ನ ನೋಡೋದಕ್ಕೆ ಸಿಗ್ತಾ ಇದೆ. ಜೊತೆಗೆ LED ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಲೆದರ್ ಸೀಟ್ಸ್, ಜೊತೆಗೆ ಡ್ರೈವರ್ಗೆ ಪವರ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಸಿಗ್ತಾ ಇದೆ. ಇನ್ನು ಸೇಫ್ಟಿ ವಿಚಾರಕ್ಕೆ ಬಂದರೆ ನಮಗೆ 7 ಏರ್ ಬ್ಯಾಗ್ಸ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಸ್ಟಾರ್ಟ್ ಆ್ಯಂಡ್ ಡಿಸೆಂಟ್ ಅಸಿಸ್ಟ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ನಾವು ರೇರ್ ಪೋರ್ಷನ್ ಆಫ್ ದ ಹಿಲಕ್ಸ್ ನೋಡೋದಾದರೆ ನಮಗೆ USP ಆಗಿರುವಂತಹ ಬೂಟ್ ಏರಿಯಾ. ಸೊ ಇದೊಂದು ಪಿಕಪ್ ಟ್ರಕ್ ಆಗಿರೋದ್ರಿಂದ ಇದರ ಸ್ಪೇಸ್ ಬಂದು ಆಲ್ಮೋಸ್ಟ್ 5 ಫೀಟ್ಗೆ 5 ಫೀಟ್ ಅಷ್ಟು ಸ್ಪೇಸ್ ಬರುತ್ತೆ. ಆ್ಯಂಡ್ ಟಯೋಟಾ ಆ್ಯಕ್ಚುಲಿ ಬೋಸ್ 470 kilos ಆಫ್ ಲ್ಯಾಡನ್ ವೆಯ್ಟ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಇದೆ ಅಂತ. However, ನನಗನ್ಸುತ್ತೆ ಇಟ್ ಕ್ಯಾನ್ ಕ್ಯಾರಿ ಮಚ್ ಮೋರ್ ದ್ಯಾನ್ ದ್ಯಾಟ್ ಬಿಕಾಸ್ ಆಫ್ ದೋಸ್ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ಸ್. ಇನ್ನು ಕ್ಯಾಪಬಿಲಿಟಿ ಆಫ್ ದ ಹಿಲಕ್ಸ್ ಅಂತ ಬಂದರೆ ನಮಗೆ ಎಲ್ಲ ವರ್ಷನ್ನಲ್ಲೂ ಸೇಮ್ ಔಟ್ಪುಟ್ ಆ್ಯಂಡ್ ಡ್ರೈವಬಿಲಿಟಿ ನೋಡೋದಕ್ಕೆ ಸಿಗ್ತಾ ಇದೆ ವಿಚ್ ಹ್ಯಾಸ್ 4-wheel ಲೋ ರೇಂಜ್ ವಿತ್ ದ ಹೈಲೈಟ್ ಎಲೆಕ್ಟ್ರಾನಿಕ್ ಡಿಫ್ರೆನ್ಷಿಯಲ್ ಲಾಕ್. ಡಿಫ್ರೆನ್ಷಿಯಲ್ ಲಾಕ್ ಇರೋದ್ರಿಂದ ಟಫ್ ರೋಡ್ಸ್ ಆ್ಯಂಡ್ ಚಾಲೆಂಜಸ್ನ ತುಂಬಾ ಫನ್ ಆ್ಯಂಡ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಜೊತೆಗೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ವಿಚ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ ಆಫ್ 8 km/h. However, it is standard across both the variants. ಸೊ ಡ್ರೈವಬಿಲಿಟಿ ಆಫ್ ದ ಹೈಲಕ್ಸ್ ಅಂತ ನೋಡೋದಾದ್ರೆ ಇಟ್ ವಾಸ್ ಆ್ಯಕ್ಚುಲಿ ವಂಡರ್ಫುಲ್. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಅಪಾರ್ಟ್ ಫ್ರಮ್ ದ್ಯಾಟ್, ಇಫ್ ಯು ವಾಂಟ್ ಟು ಬಿ ದ ಬಾಸ್ ಆನ್ ದ ಸ್ಟ್ರೀಟ್ ದೆನ್ ದಿಸ್ ಇಸ್ ದ ಕಾರ್ ಟು ಹ್ಯಾವ್. ಇನ್ನು ನಮಗೆ ಹೈಲಕ್ಸು ಆ್ಯಕ್ಚುಲಿ ಸಿಟಿ ಕಾರ್ ಅಂತ ನೋಡೋದಾದರೆ ಇಟ್ ಇಸ್ ಗೋಯಿಂಗ್ ಟು ಬಿ ಲಿಟಲ್ ಟಫ್ ವಿತ್ ಇನ್ ದಿಸ್ ಟೈಟ್ ಟ್ರಾಫಿಕ್ ಆ್ಯಂಡ್ ಪಾರ್ಕಿಂಗ್ ಸ್ಪಾಟ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಆಫ್ ದ ಲೆಂತ್ ಆಫ್ 5.3 meter ವಿಚ್ ಇಸ್ ಆ್ಯಕ್ಚುಲಿ ಮ್ಯಾಸಿವ್ ಆನ್ ಸ್ಟ್ರೀಟ್. ಬಟ್ ವಿತ್ ದಿಸ್ ಕಾರ್ ವಿ ಕ್ಯಾನ್ ಮೂವ್ ಮೌಂಟೇನ್ಸ್. ನಾ ಈಕೋ ಮೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ. ನಮಗೆ ಸಿಗೋದು ಎರಡೇ ಆಪ್ಷನು, ಒಂದು ಪವರ್ ಮೋಡ್, ಒಂದು ಈಕೋ ಮೋಡ್. ನಿಮಗೆ ಅಕಸ್ಮಾತ್ ಏನಾದರೂ ಇನ್ಸ್ಟಂಟೇನಿಯಸ್ ಆಗಿ ಪವರ್ ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಕ್ಲಿಕ್ ದ ಸ್ವಿಚ್ ಪವರ್ ಮೋಡ್, ಯು ಫ್ಲೋರ್ ದ ಗ್ಯಾಸ್ ಆ್ಯಂಡ್ ದಟ್ ವೆಹಿಕಲ್ ಬಿಕಮ್ಸ್ ಅ ಕ್ರೇಜಿ ಹಾರ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಇದು ಒಂದು ಗ್ಲೋಬಲ್ ವೇರಿಯಂಟ್ ಆಗಿದೆ. ಅವರ್ ಈ ವೆಹಿಕಲ್ ಹೈಲಕ್ಸನ್ನು ಎಸ್ಪೆಷಲಿ ಥೈಲ್ಯಾಂಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಸೊ ಗ್ಲೋಬಲಿ ಸಿಗೋ ಹೈಲಕ್ಸ್ ಆ್ಯಂಡ್ ದಿಸ್ ಹೈಲಕ್ಸ್ ಆರ್ ಒನ್ ಆ್ಯಂಡ್ ದ ಸೇಮ್. ಇದು CKD ಯೂನಿಟ್ ಆಗಿರೋದ್ರಿಂದ ಇಂಡಿಯಾಗೆ ಇಂಪೋರ್ಟ್ ಮಾಡಿ ಇಲ್ಲಿ ಅಸೆಂಬಲ್ ಮಾಡ್ತಾರೆ. ಸೊ ದ್ಯಾಟ್ ಯು ಕ್ಯಾನ್ ಆ್ಯಕ್ಚುಲಿ ಬಿ ಕಾನ್ಫಿಡೆಂಟ್ ಅಬೌಟ್ ದ ಬಿಲ್ಡ್ ಕ್ವಾಲಿಟಿ. ಇನ್ನು ನಾನು ಹಿಲಕ್ಸ್ನ ಕ್ಯಾಪಬಿಲಿಟಿ ಸೆಂಟರ್ಗೆ ವಿಸಿಟ್ ಮಾಡಿದ್ದೆ ಆ್ಯಂಡ್ ದ ಕಾರ್ ವಾಸ್ ಬ್ರಿಲಿಯಂಟ್ ಆ್ಯಂಡ್ ಐ ವಾಸ್ ಆಸ್ಟ್ರಾಕ್ ಬೈ ದ ರೆಸ್ಪಾನ್ಸ್ ಐ ರಿಸೀವ್ಡ್. ನನಗೆ ಪರ್ಸ್ನಲಿ ಹಿಲಕ್ಸ್ ಒಂದು ಒಳ್ಳೆ ಪಿಕಪ್ ವಿತ್ ಕನ್ಸಿಡರಬಲ್ ಅಮೌಂಟ್ ಆಫ್ ಪ್ರೀಮಿಯಮ್ನೆಸ್ ಅಂತ ಅನ್ನಿಸ್ತು. ನೀವು ಕೂಡ ಈ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ನ ಪಿನ್ ಮಾಡಿದ್ದೀನಿ. ಸೊ ವೈ ವೇಟ್, ಟ್ರೈ ಒನ್ಸ್ ಆ್ಯಂಡ್ ಯು ಮೇ ಚೂಸ್ ಒನ್. ಇನ್ನು ಪ್ರೈಸಿಂಗ್ ಆಫ್ ದ ಹಿಲಕ್ಸ್ ಅಂತ ನೋಡೋದಾದರೆ ತುಂಬಾ ಸ್ಟೀಪ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಸೊ 35.37 lakh ಫಾರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆದರೆ ಇನ್ನು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೇರಿಯಂಟಿಗೆ 34.67 lakh ಆಗ್ತಿದೆ. ಹವರ್ ಆನ್ ರೋಡ್ ಪ್ರೈಸಲ್ಲಿ ತುಂಬಾ ಹ್ಯೂಜ್ ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಇದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ವಂಡರ್ಫುಲ್ ವಿಡಿಯೋ ಅಬೌಟ್ ಟಯೋಟಾ ಹಿಲಕ್ಸ್ ಪಿಕಪ್ ಟ್ರಕ್. ಸೊ ನನಗನ್ಸುತ್ತೆ ದಿಸ್ ಇಸ್ ಬಿಲ್ಟ್ ಲೈಕ್ ಅ ಟ್ಯಾಂಕ್. ಯಾಕೆಂದರೆ ಈ ಯೂನಿಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಥೈಲ್ಯಾಂಡಲ್ಲಿ ಆ್ಯಂಡ್ ಇದೊಂದು CKD ಯೂನಿಟ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಅಸೆಂಬಲ್ ಮಾಡ್ತಿದ್ದಾರೆ. ಸೊ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ ನಿಮಗೆ ಇಂಟರ್ನ್ಯಾಷನಲ್ ವೇರಿಯಂಟ್ ಆ್ಯಂಡ್ ಇಂಡಿಯನ್ ವೇರಿಯಂಟಲ್ಲಿ. ಸೊ ಫಿಟ್ ಆ್ಯಂಡ್ ಫಿನಿಶ್ ಇಸ್ ಆ್ಯಕ್ಚುಲಿ ಬ್ಯೂಟಿಫುಲಿ ಡನ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಟಯೋಟಾದವರು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ವೈ ಟು ವೇಟ್, ನೀವೇನಾದರೂ ಟಯೋಟಾ ಹಿಲಕ್ಸ್ ತೊಗೊಳ್ತೀರಾ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಇದೇ ರೀತಿ ಕಂಟೆಂಟನ್ನು ನಾನು ನಿಮಗೋಸ್ಕರ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು ಆಲ್, ಸಿ ಇನ್ ದ ನೆಕ್ಸ್ಟ್ ಒನ್.